ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಕೋವಿಡ್ ಸಂದರ್ಭದಲ್ಲಿ ತಾನು ಅನುಭವಿಸಿದ್ದ ಕ್ವಾರಂಟೈನ್ ಕಹಾನಿ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಹೇಳಿಕೊಂಡಿದ್ರು. ಬಿಬಿಎಂಪಿ ನೋಡಲ್ ಅಧಿಕಾರಿ ವಿರುದ್ಧ ಗಂಭೀರ ಆರೋಪ ಕೂಡ ಮಾಡಿದ್ದರು. ಕೋವಿಡ್ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ತನ್ನನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ ಎಂದು ಹೇಳಿದ್ದ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಇದೀಗ ಸಂಕಷ್ಟ ಎದುರಾಗಿದೆ. ಬಿಬಿಎಂಪಿ ಅಧಿಕಾರಿ ಪ್ರಯಾಗ್ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಎಂದು ತಿಳಿದು ಬಂದಿದೆ. ಪ್ರಯಾಗ್ರಾಜ್ 50 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಮತ್ತೊಬ್ಬ ಅಧಿಕಾರಿ 2 ಕೋಟಿ ರೂಪಾಯಿಗೆ ಮೊಕದ್ದಮೆ ಹೂಡಿದ್ದಾರೆ ಎಂದು ವಕೀಲರು ಸ್ಪಷ್ಟಪಡಿಸಿದ್ದಾರೆ. ಗುರುವಾರ ಕೋರ್ಟ್ನಿಂದ ಆದೇಶ ಹೊರಬೀಳುವ ಸಾಧ್ಯತೆಗಳಿವೆ ಎಂದು ವಕೀಲರು ತಿಳಿಸಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಯಾಗ್. ಈ ಒಂದು 10-12 ದಿನದ ಹಿಂದೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ವೇದಿಕೆ ಮೇಲೆ ನನ್ನ ಮೇಲೆ ಹೆಸರು ಹೇಳ್ದಲೇ ಇಲ್ಲಸದ ಆರೋಪ ಮಾಡ್ತಾರೆ. ಆಗಿನ ಇನ್ವೆಸ್ಟಿಗೇಷನ್ ಆಫೀಸರ್ ಆತ ನಾನೇ. ಆ ಕಾರಣಕ್ಕೆ ನಾನು ಸ್ಪಷ್ಟೀಕರಣ ಕೊಡಬೇಕಾಗಿ ಬಂತು. ಹೀಗೆ ಮಾಧ್ಯಮದಲ್ಲಿ ನಾನು ಮಾತು ಕೊಟ್ಟಿದ್ದೆ, ನನ್ನ ಮೇಲೆ ಆಗಿರುವಂತಹ ಎಲ್ಲ ಅಲಿಗೇಷನ್ನು ಬೇಸ್ಲೆಸ್ ಅಂತ, ಹಾಗೂ ಕಾನೂನು ಹೋರಾಟಕ್ಕೆ ನಾನು ಸಿದ್ಧ ಇದೆ ಅಂತ ಹೇಳಿದ್ದೆ. ಮಾಡೇ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಆ ಮಾತಿನ ತಕ್ಕಗೆ ಇವತ್ತು ನನ್ನ ಲಾಯರ್ ಅವರು ನಾನು ಪ್ರತಿಯೊಂದು ಡಾಕ್ಯುಮೆಂಟು ಕಳಿಸ್ಕೊಟ್ಟಿದ್ದನ್ನ ಸ್ಟಡಿ ಮಾಡಿ ಅವರು ಲೀಗಲ್ ನೋಟಿಸ್ನ ರೆಡಿ ಮಾಡಿದ್ದಾರೆ. ನಾನು ಅದನ್ನು ಕೂಲಂಕುಷವಾಗಿ ನೋಡಿ ಸರಿ ಇದೆ ಅಂತ ಹೇಳಿ ಅವರಿಗೆ ಸರ್ವ್ ಮಾಡೋಕ್ಕೆ ಹೇಳಿದ್ದೇನೆ. ಈ ಪ್ರಕ್ರಿಯೆಯಲ್ಲಿ ನನಗೆ ಸಹಕರಿಸಿದ ಪೊಲೀಸ್ ಇಲಾಖೆಯ DSP ಸಾಹೇಬ್ರು ಆಗ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು, SI ಆಗ್ಬೋದು, ಹೆಡ್ ಕಾನ್ಸ್ಟೇಬಲ್ಲು ಮತ್ತು PC ಅವರಿಗೆ ನಾನು ಮನದಾಳದ ಧನ್ಯವಾದ ತಲುಪಿಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ನನ್ನ ಕೊಲೀಗ್ಸ್ ಆಗಿರ್ಬೋದು, ನನ್ನ ಸಹಪಾಠಿಗಳಾಗಿರ್ಬೋದು ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ನಾವು ಇದೀಕೊಂಡು ನನ್ನ ಒಟ್ಟಿಗೆ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಾನು ತುಂಬ ಧನ್ಯವಾದ ತಲುಪಿಸ್ತೇನೆ. ಮಾಧ್ಯಮದವರು ಒಂದೇ ವರ್ಷನ್ನ ಹೇಳಿದೆ, ನನ್ನ ಫೋನ್ ಮಾಡಿ ಕರೆಸ್ಕೊಂಡು ನನ್ನ ವರ್ಷನೂ ಸಹ ಅವರು ಕೇಳಿ ಅದನ್ನು ಬಿತ್ತರಿಸಿದ್ದಾರೆ. ಅವ್ರಿಗೂ ನಾನು ತುಂಬ ಧನ್ಯವಾದ ತಿಳಿಸ್ತೇನೆ. ಇನ್ನು ಮುಖ್ಯವಾಗಿ ಪ್ರತಾಪ್ ಈಗ ಉತ್ತರ ಕೊಡಬೇಕಾಗತ್ತೆ ಲೀಗಲ್ಲಾಗೆ. ಸೊ ಒಂದು ವೇದಿಕೆ ಸಿಕ್ಕಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಅವನು ಗೆಲ್ಲಕ್ಕೋಸ್ಕರ ಅವರು ಈ ಥರ ಎಲ್ಲ ಥರದ ಆರೋಪ ಮಾಡಿದಾಗ ಏನಾಗುತ್ತೆ, ಎಸ್ಪೆಷಲಿ ಸರ್ಕಾರಿ ಅಧಿಕಾರಿ ಅವನ ಕೆಲಸ ಮಾಡಬೇಕಾದ್ರೆ ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಇದು ಅವನಿಗೂ ಪಾಠ ಆಗಬೇಕು ಮತ್ತು ಬೇರೆಯವ್ರಿಗೂ ಸಹ ಪಾಠ ಆಗಬೇಕು.